ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಅಲ್ಲಿ ನಿನ್ನ ಜನ್ಮರಹಸ್ಯವನ್ನು ತಿಳಿಯುವೆ ಎಂದು. ಹೇ ಭಾಸ್ಕರ, ಜಗತ್ಕರ್ತನಾದ ನೀನು ಈ ಜಗತ್ತನ್ನು ಬೆಳಗುತ್ತಿರುವ ನಿನಗೆ ನನ್ನ ಜನ್ಮರಹಸ್ಯವು ತಿಳಿದಿರಲೇಬೇಕು. ನನ್ನ ಜನ್ಮರಹಸ್ಯವನ್ನು ತಿಳಿಸಿ ನನ್ನನ್ನು ಉದ್ಧರಿಸು ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ನಾರದ ಘೋರಸನ್ ದೇಹದಾಭಿಯೊಳಗಿದೆ. ನಾರದ ಘೋರಸನ್ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹ ನಿಂದು ತಾಪದಿ. ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹ ನಿಂದು ತಾಪದಿ. ನೀಗಿಸೋ ಶೋಧನೆಯ ಗೈಯದೆ, ನೀಗಿಸೋ ಶೋಧನೆಯ ಗೈಯದೆ, ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯ ನಾರದ ಘೋರಸನ್ ದೇಹದಾಭಿಯೊಳಗಿದೆ. ನಾರದ ಘೋರ ಸಂದೇಶ ಭಾಸ್ಕರ, ಭಾಸ್ಕರ. ಕಂದ, ಕುಮಾರ. ಯಾರು? ಮಗು ಎಂದು ಕರೆದು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ತಾಯಿ ಯಾರು ತಾವು? ಕುಮಾರ, ನೀನು ಪೂಜಿಸುತ್ತಿರು ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರ ಮಗನೇ ಕುಂತಿ. ಏನು? ಅರ್ಜುನನ ತಾಯಿ ಕುಂತಿ? ಇಲ್ಲ, ನನ್ನ ಹೆತ್ತ ಮಾತೆ ಕುಂತಿ. ಕುಮಾರ, ಕೀರ್ತಿಶೀಲನಾಗೋ ಕಂದ. ಎಂತಹ ಕೀರ್ತಿಯಮ್ಮ ನನ್ನದು! ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತಿಳಿದುಬಿಡುವುದು. ಅಂದು ನಾನು ಮಾಡಿದ ಅಪರಾಧವಾದರೂ ಏನು? ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಎಂಬ ಮಮಕಾರ ಬೇಕಿಲ್ಲ ತಾಯಿ ಐವರ ಮಾತೆ ಐವರ ಮಾತೆ ನಿಮಗೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಫಲಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿತಮ್ಮ ಫಲಿಸಿತಮ್ಮ. ಕುಮಾರ, ಕೀರ್ತಿಶೀಲನಾಥ, ಕೀರ್ತಿಯನ್ನೇ ಒಂದು ಕಂದ. ಎಂತಹ ಕೀರ್ತಿಯಮ್ಮ ನನ್ನದು. ಕುಮಾರ, ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ಅಂದು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ ಅಮ್ಮ, ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟವಲ್ಲ. ಕಂದ, ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೊಂದು ಜೋಪಾನವಾಗಿ ಪ್ರೀತಿ ಮಮತೆಯಿಂದ ಸಾಕಿಸಲು ತಾಯಿ. ಹೀಗಿರುವಾಗ ಮನುಷ್ಯ ಮಾತ್ರರಾದ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು ತಾಯಿ? ಕುಮಾರ, ಹೋಗಲಿ ಬಿಡು. ನೀನು ನನ್ನ ಹೆತ್ತ ಮಾತೆ, ಮೇಲಾಗಿ ದೈವಕ್ಕೆ ಸಮಾನನು. ನಿಮ್ಮನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವುದು ತಾಯಿ, ಪರಮ ಪಾಪಿಯಾಗುವುದು. ಈಗಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿಮ್ಮ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ, ಬಾಲ, ನಿನ್ನ ತಾಯಿ ನಾನೇನೆಯ ಈ ಜೀವ ನಿನ್ನದೇನೆಯ. ಕುಮಾರ, ಕಂದ, ಬಾಲ, ನಿನ್ನ ತಾಯಿ ನಾನೇನೆಯ ಈ ಜೀವ ನಿನ್ನದೇನೆಯ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನು. ಕಂದ, ಬಾಳ, ಮುನಿವಂತನಿಂದ ಪಡೆದೆನು ನಿನ್ನ, ಮುನಿವಂತನಿಂದ ಪಡೆದೆನು ನಿನ್ನ. ಲೋಕಪವಾದಕ್ಕೆ ಜಲಕ್ಕೆಸೆದೆನು ನಾ. ಲೋಕಪವಾದಕ್ಕೆ ಜಲಕ್ಕೆಸೆದೆನು ನಾ. ಕಣ್ಣೀರಿನ ನಾದೊಂದೇ ಈ ಜೀವದ ಈ ವೇದನೆ.
ಮಾತು ನುಡಿದು ಕಂದ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಬೀಸಿದೆ ಕಂದ, ಶೂಲದಂತೆ ಬೀಸಿದೆ. ಕುಮಾರ ಕಂದ, ನೀನು ಇದುವರೆಗೆ ಜೀವಿಸಿದ್ದೆ ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣನೋ ತಿಳಿಸಿದನು. ನೀನು ಬಾಲ್ಯದಿಂದಲೂ ಮಟ್ಟ ನೋವು ಅಪಮಾನಗಳಿಗೆಲ್ಲ ನಾನೇ ಕಳೆದು ಕಂದ, ನಾನೇ ಕಳೆದು. ನನ್ನನ್ನು ಮನ್ನಿಸು ಕಂದ, ನನ್ನನ್ನು ಮನ್ನಿಸು. ಎತ್ತ ಮಾತೆಯಾದ ನೀನು ಈ ರೀತಿ ಮಾತನಾಡುವುದು ಶ್ರೇಷ್ಠಕರ, ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ಅಮ್ಮ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀವೇನು ತಾನೇ ಮಾಡಿರಿ? ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು? ಚಿಂತೆಯನ್ನು ಬಿಡಿ ಕಂದ. ಆಗಿದ್ದು ಹಾಗೆ ಹೋಯ್ತು ಕುಮಾರ. ಈಗಲಾದರೂ ನಿನ್ನ ಸಹೋದರನೇ ಸೇರು. ಆ ಕೌರವರೊಡನೆ ಮಾತ್ರ ಸೇರಬೇಡ ಕಂದ, ಮಾತ್ರ ಸೇರಬೇಡ. ಅಮ್ಮ, ಈ ಕರ್ಣನು ಅಂತಹ ನೀಚನೆಂದು ಭಾವಿಸಿದೆ. ಕುಮಾರ, ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಉಳಿದಿದ್ದು ದೈವವಿಚ್ಛೆ. ಕಂದ, ನಾನು ಬದುಕಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನಮ್ಮ. ಕುಮಾರ, ನಾನು ನಿನ್ನ ಹೆತ್ತ ತಾಯಿ ಕಂದ. ಇದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಸೌಮಾತ್ರ ದಾನ ಮಾಡು ಕಂದ, ಸೌಮಾತ್ರ ದಾನ ಮಾಡು. ವೀರ ಮಾತೆಯಾದ ನೀನು ಇಂತಹ ಸಂದರ್ಭದಲ್ಲಿ ನನಗೆ ಹಿತಬೋಧನೆಯನ್ನು ಮಾಡಬೇಕು. ಅಮ್ಮ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆಯುವುದು ಧರ್ಮವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ. ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಅಮ್ಮ, ಇಂತಹ ಸಂದರ್ಭದಲ್ಲಿ ವೀರ ಮಾತೆಯಾದ ನೀನು ನನಗೆ ಹಿತಬೋಧನೆಯನ್ನು ಮಾಡಬೇಕು ತಾಯಿ. ನಿಜ ಕಂದ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ನೀವು 6 ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಕಂದ, ಸಂತೋಷ ಪಡಬೇಡವೇ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೂ ನನ್ನಲ್ಲಿರಲಿಲ್ಲ. ಎಳೆಯತನದಲ್ಲಿ ನೀವು ಸಾಕಿದ ಸೊಸೆಯನ್ನು ಪೋಷಿಸುವವರನ್ನೇ ಹೊಂದಿರುವುದು. ಪುನಃ ತಿರುವುದು ತಾಯಿ. ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ನಿಮ್ಮ ಮಕ್ಕಳಿಗೆ ಭಯವಿಲ್ಲಿಹುದು. ಚಿಂತೆಯನ್ನು ಬಿಡು ತಾಯಿ. ಚಿಂತೆ ಕುಮಾರ್ ಕಂದ, ಲೋಕೈಕ ವೀರನಾದ ನೀನು ಹಾಗೂ ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನೇ ಸಾಧಿಸುತ್ತಿರುವಾಗ ಹೆತ್ತ ತಾಯಿಯಾದ ನಾನು ಚಿಂತಿಸಿ ಹೇಗಿರಲಿ ಕಂದ, ಹೇಗಿರಲಿ? ಹೋಗಲಿ ಕಂದ, ನಾಡಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಮಗನೇ.
ಬಿಡಲಾರೆನೋ ನಾನು. ಕಂದ ಮಿತ್ರ ದುರ್ಯೋಧನನ ಬಿಡಲಾರೆನೋ ಒಳ್ಳಿ ಪಾರ್ಥನ ಶಿರವ ಉಳಿಸಲಾರೆನೋ. ಕಂದ ಒಳ್ಳಿ ಪಾರ್ಥನ ಶಿರವ ಉಳಿಸಲಾರೆನೋ. ಎಂದಿಗೂ ನಾನು ಬರಲಾರೆನೋ. ಕುಮಾರ ಎಂದಿಗೂ ನಾನು ಬರಲಾರೆನೋ. ಇನ್ನೊಬ್ಬದಾಗೆ ಹೃದಯದ ಮನ ದೇವತೆ ಹೃದಯದ 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 ಮನ ದೇವತೆ. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವರು ತಾಯಿ. ಕಂದ ಅಮ್ಮ, ಕರ್ಣನಂತಹ ನೀಚನನ್ನು ತಾಯಿ ಬದುಕಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀವೇನು ಬಲ್ಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಕುಲಹೀನನನ್ನು ಕೈ ಹಿಡಿದು ಅಂಗರಾಜ್ಯಕ್ಕೆ ಹರಸನನ್ನಾಗಿ ಮಾಡಿದ ನನ್ನದಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಗನಂತೆ ನನ್ನನ್ನೇ ನಂಬಿ ಯುದ್ಧ ಓಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದ ಆಗಲಾರದು. ನಾನು ಪರಾನ್ಮುಖಲಾಗಲಾರನಮ್ಮ. ಕಂದ ಹೋಗಲಿ ಕುಮಾರ. ನಾಳಿನ ಯುದ್ಧ ರಂಗದಲ್ಲಿ ಪಾಂಡವರೇನಾದರೂ ಸಿಕ್ಕಿದ್ರೆ ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು. ಎಂತಹ ಮಾತೃಪ್ರೇಮವಮ್ಮ ನಿನ್ನದು. ಕುಮಾರ ಆಗಲಿ ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಅರ್ಜುನನ್ನು ಮಾತ್ರ ಉಳಿಸಲಾರೆ ನಮ್ಮ. ಕುಮಾರ ಕಂದ ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ ಅಮ್ಮ, ಅರ್ಜುನನಿಂದ ನಾನೇ ಹತನಾದರು, ನನ್ನಿಂದ ಅರ್ಜುನ ನಿಮಗೆ 5 ಮಕ್ಕಳು ಉಳಿವರು, ಚಿಂತೆ ಏನು ಬಿಡುತ್ತಾರೆ. ಕುಮಾರ ಹೋಗಲಿ ಕಂದ. ಕಡೆಯದಾಗಿ ನಿನ್ನೊಂದು ಮಾತನ್ನು ಕೇಳಿ ನಡೆಸಿಕೊಡುವೆ ಯಾಕಂತ. ಅಮ್ಮ, ಎತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡಲಾರದಷ್ಟು ಖಂಡಿತವಾಗಿ ತಿಳಿವೆಯಾದರೆ ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆ. ನುಡಿದು ನಡೆಯಿಸಲಾರದ ಕಡುಕೂಳಲೆ ಕೇಳಿ ಸೂರ್ಯತನುಜಂ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ ನಡೆಸುವೆ ಧರ್ಮ ಜನಾಣೆ ಮತ್ಪಿತನಾಣೆ ಜನನೀ ಜನನೀ. ದೊಡ್ಡ ಬಾಣವನ್ನು ತೊಡುದಿಲ್ಲ ರಣದಿ ಕಟ್ಟ ಕಡೆ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನೆ ಕಾಣಬಲ್ಲೆಪ್ಪ. ದೊಡ್ಡ ಬಾಣವನ್ನು ತೊಡುದಿಲ್ಲ ರಣದಿ ಕಟ್ಟ ಕಡೆ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನೆ ಕಾಣಬಲ್ಲೆಪ್ಪ. ಸಹಜಾತರಂ ಕೊಡೆ
ಅಷ್ಟದಿಕ್ಪಾಲಕರೇ, ನೀವೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ವಿದುರನು ಸಮಯಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಡಿದ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ಮಗನೇ ತೊಟ್ಟ ಬಾಣವನ್ನು ಪುನಃ ಕೊಡಬೇಡವೆಂದು ವಾಗ್ದಾನ ಪಡೆದನು. ಪ್ರಪಂಚ, ದೈವ ಎಲ್ಲವೂ ಸೇರುವಂತೆ ಹುಡುಕುತ್ತದೆ. ಹೂಡಲಿ ಹೂಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದದ್ದು ದೈವವಿಚ್ಛೆ. ಅಮ್ಮ ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸುತ್ತ ತಾಯಿ. ನಾಳಿನ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ, ನಮಗೆ ಖಂಡಿತವಾಗಿಯೂ ಜಯವಿಲ್ಲವಮ್ಮ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಕುಮಾರ್, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಶಾಂತಿ ಧರ್ಮವನ್ನು ನಾ ಬಿಡಬಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಬಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಕರ್ಣನ ಭಾಷೆಯ ಕೇಳಮ್ಮ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಆಗಲಿ ಕಂದ. ಅಮ್ಮ, ಕುಮಾರ, ಕಂದ. ಎತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದೆ, ಬಹುಶಃ ಕೊನೆಯ ದರ್ಶನವೂ ಹಿಂದೆ. ಅಮ್ಮ, ಕುಮಾರ, ಅಮ್ಮ, ಕಂದ. ಕಟ್ಟ ಕಡೆಯದಾಗಿ ಒಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಕುಮಾರ, ಅದೇನೆಂದು ಹೇಳು ಕಂದ. ಈ ಕೃಷ್ಣನ ಪಾದದಾಳಿಯಾಗಿ ನಿನ್ನ ಮಾತನ್ನು ನಡೆಸಿಕೊಡುವೆನು ಕಂದ, ನಿನ್ನ ಮಾತನ್ನು ನಡೆಸಿಕೊಡುವೆನು. ಅಮ್ಮ, ನಾಳಿನ ಯುದ್ಧವು ಮುಗಿಯುವ ತನಕ, ಅಮ್ಮ, ಕುಮಾರ, ನಾಳಿನ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಕುಮಾರ, ಯಾಕೆ? ಹೌದು ತಾಯಿ, ದೈವವಶಾತ್ ನಾನೊಂದು ವೇಳೆ ನಾಳಿನ ಯುದ್ಧದಲ್ಲಿ ಹತನಾದ ಕುಮಾರ,
ನನ್ನ ಉತ್ತರಾಧಿಕ್ರಿಯೆಗಳನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ಮಾಡಿಸಬೇಕೆಂದು ತಮ್ಮ ಪಾದಾರವಿಂದದಲ್ಲಿ ಪ್ರಾರ್ಥಿಸಿದರು. ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಹೋಗಿ ಬರುವೆಯ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವನು ಬದುಕಿದ್ದರೂ ವ್ಯರ್ಥ. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ಧರ್ಮವಿಚ್ಛೆ. ವಿಧಾತನ ನಾಟಕ ಬಲ್ಲವರಾರೋ ಮಾನವ ಜೀವ ಮೋಹಂದಕ ಎಲ್ಲ ಮಾಯೆ ಮಾಯಾ ಪರಾರೋ ದೀನನ ದಯದಿ ಪರಾರೋ ದೀನನ ದಯದಿ ಕೊನೆಗಾಣಿಸಯ ಕರ್ಮದ ಬಂಧನ ಕೊನೆಗಾಣಿಸಯ ಕರ್ಮದ ಬಂಧನ ದಾರಿಯ ಕಾಣದೆ ಅಂದನ ಶರಣ ದಾರಿಯ ಕಾಣದೆ ಅಂದನ ಶರಣ ಗತಿಯೇ ನನ್ನಾದ ಜಗದಿ ಕೈದ ಮೋಹ ಜಗದಿ ಉಳಿಸಿದೆ
ಅಳಿಸಿದೆ ಸಲಾಪದಿ ನಲಿವ ಚೆಲುವಿನ ಕಾದಿಗೆ ಬಾ ಮಧುವ ಹೀರಲು ಭ್ರಮರ ಬೆಳಕಲು ಚೆಲ್ಲುತ್ತ ಬಾ ಚೆಲುವೆ ಪರಾಗದ ಮದುವೆ ಕಣ್ಣೋಟಕ್ಕೆ ನಾ ಮನಸೋತಿದ್ದೇನೆ ಕುಡಿನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿದ್ದೇನೆ ವಿರಹದ ತಾಪವ ನೀಗಿಸು ಬಾಳಲನೆ
ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನದಲ್ಲೂ ಹಂಬಲಿಸುತ್ತಿದ್ದೆ. ಈ ದಿನ ಲಭಿಸಿದ ಸ್ವಾಮಿ. ಪ್ರಾಣೇಶ್ವರಿ, ನಿನ್ನ ಹೃದಯ ದೇವನ ಸಂದರ್ಶನವನ್ನೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವ ನಿಮ್ಮದಾಗಿ ಕೊಟ್ಟಿರುವಾಗ ನನ್ನದಾಗಿ ಇನ್ನೇನು ಉಳಿದಿದೆ? ಈ ನಿನ್ನ ಹೃದಯದ ಪ್ರೇಮ ಅದು ಮೊದಲು ನಿಮ್ಮದೇ ಆಗಿರುವುದು ಸ್ವಾಮಿ. ಪುನಃ ಕೊಡುವ ಅಗತ್ಯವೇ? ಪ್ರೇಯಸಿ, ನಾನದನ್ನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ಈ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ಅಲ್ಲಿ ನೋಡು, ವಸಂತದ ಬಳ್ಳಿಯು ದಿನದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನೆಲೆಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನವೂ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ. ಅದೇಗೆ ಸ್ವಾಮಿ? ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ಪ್ರಾಣೇಶ್ವರ, ಇದು ಪೀಠವನ್ನು ಅಲಂಕರಿಸಿ. ಪ್ರಾಣೇಶ್ವರ, ನಾನೇ ಹಾಯ್ದು ಕಟ್ಟಿರುವ ಮಾಲೆಯು ಕಾಣಿಸುತ್ತಿಲ್ಲ ಸ್ವಾಮಿ. ಮನಸೋದಿನ
ಪ್ರಾಣೇಶ್ವರಿ. ಆಮೋಡೆ ಬಾನಲ್ಲಿ ತೇಲಾಡುತ್ತಾ, ನಿನಗಾಗಿ ನಾವೆಂದು ನೋಡುತ್ತಾ, ಲಾ, 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 ನನಗೆ ಹೇಳಿದೆ, ನನಗೆ ಹೇಳಿದೆ. ಆಮೋಡೆ ಬಾನಲ್ಲಿ ತೇಲಾಡುತ್ತಾ, ನಿನಗಾಗಿ ನಾವೆಂದು ನೋಡುತ್ತಾ, ಲಾ, ಲಾ, ಹೇಳಿದೆ, ನನಗೆ ಹೇಳಿದೆ, ನನಗೆ ಹೇಳಿದೆ. ಮನಸೋತೆನು ಎಲ್ಲಾನಗೆ, ಇದು ಮೌನ ಬಾಳು ಬಯಸಿದೆ. ಮನಸೋತೆನು ಎಲ್ಲ. ಬೇಡ ಮನಸ್ಸೆ ಬಾಳ, ನಲ್ಲನಿಗೆ ಕಾದಿದೆ ಬೇಡ. ಮನಸ್ಸೆ ಬಾಳ, ಇದು ನಿನಗಾಗಿ ಕಾದಿದೆ ಜೀವ. ಇದು ಮಾನವ ತೋರೆ ಕಾವಲು, ಹೊಸಲೋಕದ ತೋರೆ ನಾನಿನಗೆ. ಪ್ರಿಯಾ, ನನಗೆ ಇದೇಕೆ ಸ್ವಾಮಿ ಅವಸರ? ನಾನಿನಗೆ. ನೀ ನನಗೆ. ಪ್ರಿಯಾ, ಇದೇಕೆ ಮೌನವಾಗಿರುವಿರಿ? ಪ್ರಾಣೇಶ್ವರಿ. ಸವಿ ಮಾತನ್ನು ನುಡಿಯಬಾರದೆ? ಪ್ರೇಯಸಿ. ಪ್ರಾಣೇಶ್ವರಿ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವ. ಆದರೆ ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಗ್ಯವನ್ನು ಸನ್ಮಾನಿಸಲು ಸಮಯವಿಲ್ಲ ದೇವಿ. ಪ್ರಾಣೇಶ್ವರ, ಈ 4 ದಿನದಲ್ಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾಡು ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಪ್ರಾಣೇಶ್ವರಿ, ಈ ದಿನ ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನಲ್ಲಿ
ಅನುಮತಿಯನ್ನು ಪಡೆದು ಹೊರಟಿರುವನು. ಆಹಾ. ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳಿಸಿಕೊಡುವತ್ತರ. ಪ್ರಾಣೇಶ್ವರ, ಪ್ರಿಯರಮಣಿ ಪ್ರಿಯರಮಣಿ ಕರೆಯುವೆ ಬಾ, ಹರುಷದಿ ನಲಿಯುವ ಬಾರಮಣಿ, ಹರುಷದಿ ನಲಿಯುವ ಬಾರಮಣಿ, ಪ್ರಿಯರಮಣಿ. ರಾಜನು ನಾನೇ, ರಾಣಿಯು ನೀನೇ, ರಾಜನು ನಾನೇ, ರಾಣಿಯು ನೀನೇ, ಬಾರದೆಯೇ ತಕ್ಕೆ ಹೋದೆ ರಮಣಿ, ಬಾರದೆಯೇ ತಕ್ಕೆ ಹೋದೆ ರಮಣಿ, ಅಂದ ಚಂದದಿಂದ ಬಂದು ನನ್ನ ಸೇವಾರೆ, ಅಂದ ಚಂದದಿಂದ ಬಂದು ನನ್ನ ಸೇವಾರೆ, ಪ್ರಿಯರಮಣಿ. ಅಂದ ಚಂದದಿಂದ ಬಂದು ನನ್ನ ಸೇವಾರೆ, ಪ್ರಿಯರಮಣಿ, ಕರೆಯುವೆ ಬಾ, ಹರುಷದಿ ನಲಿಯುವ ಬಾರಮಣಿ, ಹರುಷದಿ ನಲಿಯುವ ಬಾರಮಣಿ. ಚಂದಿರ ನೀನೆ, ತಾರೆಯು ನಾನು, ಚಂದಿರ ನೀನೆ, ತಾರೆಯು ನಾನು, ಒಲಿದು ಪ್ರಿಯತಮ ನೀನೆ. ಒಲಿದು ಬಂದ ಪ್ರಿಯತಮ ನೀನೆ, ಒಲಿದು ಬಂದ ಪ್ರಿಯತಮ ನೀನೆ, ಅಂದ ಚಂದದಿಂದ ಬಂದು ಪ್ರಿಯರಾದ, ಅಂದ ಚಂದದಿಂದ ಬಂದು ಪ್ರಿಯರಾದ, ಅಂದ ಚಂದದಿಂದ ಬಂದು ಪ್ರಿಯರಾದ, ಪ್ರಿಯರಮಣ ಕರೆಯುವೆ ಬಾ, ಹರುಷದಿ ನಲಿಯುವ ಬಾರವಾ, ಹರುಷದಿ ನಲಿಯುವ ಬಾರವಾ, ಪ್ರಿಯರಮಣ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಈ ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ, ಒಂದು ಬಾರಿ ಎದೇರಿಸಿ ನೋಡಲೆ ಸ್ವಾಮಿ. ಸ್ವಾಮಿ, ಪ್ರಾಣೇಶ್ವರಿ, ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ದೇವಿ. ಸ್ತ್ರೀಯರಿಗೆ ಯುದ್ಧರಂಗವು ಉಚಿತವಲ್ಲ ದೇವಿ. ಸ್ವಾಮಿ, ಪ್ರಾಣೇಶ್ವರಿ, ಆ ದಿನ ತಾಯಿಯವರು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ದೇವಿ. ಹಬ್ಬಬ್ಬ, ಉಂದಿರಿಸಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಪ್ರಾಣೇಶ್ವರಿ.
ನೀರಜನೆ ಪ್ರೇರಿತ ಕೋಪವೇ ಆನಂದವಾದಿವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗಮಕ್ಕೆಂತಹ ಹೋಗುವೆ ಕಾರುಣ್ಯಶೀಲೆ ಸಂಗಮಕ್ಕೆಂತಹ ಹೋಗುವೆ ನೀರಜನೆ ಪ್ರೇರಿತ ಕೋಪವೇ ಆನಂದವಾದಿವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಬಾಮಿನಿ ಕೋಪ ಸಾಕಿಂತ ರೂಪ ಬಾಮಿನಿ ಕೋಪ ಸಾಕಿಂತ ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ವೀರಸತಿ ವೀರಸತಿ ಎಂದಿಗ ರಾರಾಜಿಸೆ ರಾರಾಜಿಸೆ ನೀರಜನೆ ಪ್ರೇರಿತ ಕೋಪವೇ ಆನಂದವಾದಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಉತ್ತರ: ಇದು ಉಪಹಾಸದ ಸಮಯವಲ್ಲ. ಉತ್ತರ: ಘೋರ ಯುದ್ಧವು ಬಂದೊದಗಿದೆ, ಆದರೂ ನೀನು ನಗುತ್ತಿರುವೆ. ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಮಯಿಯಾದ ಗಾನಮಯಿಯಾದ ಉತ್ತರನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರನ್ನು ನಿರ್ಮಿಸಿದನು. ಇದುವರೆಗೂ ಹಾಸ್ಯಮಿಯಾದ ಗಾನಶೀಲಿಯಾದ ಒಬ್ಬ ಉತ್ತರ ನೋಡಿದೆ. ಇನ್ನು ಮುಂದೆ ವೀರಪತಿಯಾದ ವೀರಾಂಗನೆಯಾದ ಮತ್ತು ಉತ್ತರನ್ನು ನೋಡುವೆ. ಹೋಗುತ್ತಾಳೆ ವೀರ. ಯುದ್ಧವು ಶತ್ರು ಧರ್ಮ ಅಲ್ಲವೇ? ನೀ ಆ ಧರ್ಮವನ್ನು ಪಾಲನೆ ಮಾಡು. ಪ್ರಾಣೇಶ್ವರಿ. ರಾಣಿ ಸಂಗೀತದ ವಾಣಿ, ಓ ರಾಣಿ ಸ್ವರ ಸಂಗೀತದ ವಾಣಿ. ಸಂಗೀತದ ವಾಣಿ, ಓ ರಾಣಿ ಸ್ವರ ಸಂಗೀತದ ವಾಣಿ.
ಮಾಯನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ಮಾಯನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ಕಂಗಳ ಕಾಂತಿಯೇ ನಯನ ಕಂಗೊಳಿಸುವ ಕಂಗಳ ಕಾಂತಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ಕುಣಿಯುತ್ತ ನಲಿಯುತ್ತ ಸ್ವರ ರಾಗ ಹಾಡುತ್ತ ಬಾ ರಾಣಿ ಸ್ವರ ಸಂಗೀತದ ವಾಣಿ ಪರಿಹರಿಸೇ ತನ್ಮಯ ಗುಣವೇ ಓ ರಾಣಿ ಪ್ರಾಣೇಶ್ವರಿ, ಪ್ರಿಯ, ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲಯ್ಯ. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದು ಸ್ವಾಮಿ. ದುಃಖವನ್ನು ಮನಸ್ಸಿನಲ್ಲೇ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹಾಸ್ಯವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಡಾಗದ ಪತ್ನಿ ವೀರಾಂಗನಿಸಿಕೊಳ್ಳಬಲ್ಲಲಿ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ ಉತ್ತರು ತನ್ನ ಭಾಗದ ಕರ್ತವ್ಯವನ್ನು ಸಾಹಸೋದನೆಯಾಗಿ ನಿರ್ವಹಿಸುವಳು. ನಾನು ನೋಡುತ್ತಿರುವುದೇ ನನ್ನ ಈಶ್ವರ. ಸ್ವರ್ಣದ ಪುತ್ತಳಿಯಲ್ಲಿ ಶಿರಿಸದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಇಹ ಸಂಹಾರದ ದುಃಖದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವೃತದಲ್ಲಿ ನೀನು ನಾರಿರತ್ನಳು, ನೀವು ಕ್ಷೇತ್ರರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಸ್ವಾಮಿ? ಆದರೆ ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮುಗಿದುರಿಸದೆ ಸಾಹಸ ಮುಖ್ಯರಾಗಿ ತಮ್ಮ ಪತಿ ಪುತ್ರರಿಂದ ಬೀಳ್ಕೊಟ್ಟಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡ್ತ ಸ್ವಾಮಿ ಮಿಡಿದಾಗ ಆತನ ಗೌರವದಿಂದ ದರ್ಪತಳಾಗದ ಮಾಡಿದ್ದಾರೆ. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷೆಯನ್ನು ಸುರಿಸಿದ ಮಾತ್ಯಾರು? ಪುರುಷನ ಗೌರವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವವಲ್ಲವೇ? ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೇನಾದರೂ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಣ್ಣೀರು ಬಿದ್ದರು. ನನ್ನ ಕೈಯಾರೆ ನನ್ನ ಕಣ್ಣಲ್ಲಿ ಕಿತ್ತು ತಮ್ಮ ಪಾದದಡಿಗೆ ಸಮರ್ಪಿಸಿ ಉತ್ತರೆಯೂ ವೀರಸ್ತಿ. ಪತಿಯಾಜ್ಞೆ ಅಂತೇಳಿಗೆ ದೇವರಾಜ್ಞೆ ಅಂತೇಳಿವೆ ಸ್ವಾಮಿ. ಹಾಗಾದರೆ ನನಗಿನ್ನು ಆಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲಿನ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ, ನನಗಿನ್ನೂ ಅಪಜಯವಿಲ್ಲ, ನನಗಿನ್ನೂ ಅಪಜಯವಿಲ್ಲ.